ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗದ ಇತಿಹಾಸ, ಇನಾಂ ಭೂಮಿಗಳು, ಧಾರ್ಮಿಕ ಸಂಪ್ರದಾಯಗಳು ಹಾಗೂ ಆಡಳಿತದ ಕುರಿತು ಉನ್ನತ ಮಟ್ಟದ ಎಸ್ಐಟಿ ತನಿಖೆ ನಡೆಯಬೇಕು ಎಂದು ಬಾಬಾಬುಡನ್ ವಂಶಸ್ಥರಾದ ಸೈಯದ್ ಫಕ್ರುದ್ದೀನ್ ಶಾಖಾದ್ರಿ ಆಲ್ ಹುಸೈನಿ ಆಗ್ರಹಿಸಿದ್ದಾರೆ. ಈ ವಿಚಾರ ಏನಂದ್ರೆ ರಘು ಸಕಲೇಶ್ಪುರ ಅದೇ ರೀತಿಯಲ್ಲಿ ಅವರ ತಂಡ ಈ ಬಾಬಾಬುಡನ್ ಅವರಿಗೆ ದರ್ಗಾವನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಮ್ಮ ಐತಿಹಾಸಿಕ ದಾಖಲೆ ಏನಿದೆ ಇದು ಇವಾಗ ನಮ್ಮ ಅಧ್ಯಕ್ಷರು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಏನ್ ಇಡ್ತಿದೀವಿ ಅಂದ್ರೆ ಮೈಸೂರು ಮಹಾರಾಜರು ಯಾವತ್ತೂ ಕೂಡ ಅಲ್ಲಿ ಪಾದಕೆ ಇದೆ ಅಥವಾ ಅದು ದೇವಸ್ಥಾನ ಅಂತ ಎಲ್ಲಿ ಕೂಡ ಬಂದಿಲ್ಲ. ಅವರು ಕೂಡ ಅವ್ರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂಡ ತೀರ್ಪು ಯಾವತ್ತೂ ಕೂಡ ದರ್ಗಕ್ಕೆ ಕೊಡ್ತಿತ್ತು. ಇದೇ ರೀತಿಯಲ್ಲಿ 1891 ಆರ್ಡರ್ ಕಾಪಿಯಲ್ಲಿ ನಮ್ಮ ಹತ್ರ ಒಂದು ದಾಖಲೆ ಇದೆ. ಅದರಲ್ಲಿ ದತ್ತಾತ್ರೇಯ ಪೀಠ ಅಂತ ರೆವೆನ್ಯೂ ಗ್ರಾಮ ರಚನೆ ಆಗಿದ್ದು ಆ ಟೈಮ್, ಮತ್ತೆ ಬಿಸಪ್ನಿ ಮಠವನ್ನು ಮಹಲ್ ಅಂತ ಕರೆದಿರೋದು ಆ ಟೈಮ್ ಅಲ್ಲಿ. ಇದರಲ್ಲಿ ಹಲವು ದಾಖಲೆ ಇದೆ. ಅಲ್ಲಿ 3400 ಎಕರೆ ಜಮೀನು ಬರೀ ದತ್ತಾತ್ರೇಯ ಪೀಠದಲ್ಲಿ ಇನಾಮ್ ಲ್ಯಾಂಡ್ ಇತ್ತು. ಆ ಇನಾಮ್ ಲ್ಯಾಂಡ್ ಎಲ್ಲಿ ಹೋಗಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ಇದು ಏನಾದ್ರೆ ಕರಪ್ಷನ್ ಮಾಡಿರ್ಬೋದು. ಅದಕ್ಕೋಸ್ಕರ ಇದು ನಮ್ಮ ಮುಂದೆ ಇದು ದರ್ಗಾ ದೇವಸ್ಥಾನ ಅಥವಾ ಹಿಂದೂ ಮುಸಲ್ಮಾನರದ ಅಂತ ಹೇಳ್ಬಿಟ್ಟು ಈ ತರ ನಮ್ಮ ಹತ್ರ ಇಟ್ಬಿಟ್ಟು ಈ ಜಮೀನೆಲ್ಲ ಆಸ್ತಿ ಎಲ್ಲ ಎಲ್ಲೋಯ್ತು ಅಂತ ನಾವು ಕೇಳಬೇಕಾಗಿದೆ. ನಾವು ಏನು ನಿಮ್ಮ ಮೂಲಕ ನಾವು ಕೇಳ್ತಿದೀವಿ ಅಂದ್ರೆ ತಾವು ಇದನ್ನು ಕ್ವಶನ್ ರೈಸ್ ಮಾಡ್ಬೇಕು. ಯಾಕಂದ್ರೆ ಆ ಟೈಮ್ ಅಲ್ಲಿ ದರ್ಗಕ್ಕೆ ಹಲವು ಚಿನ್ನ ಬರ್ತಾ ಇತ್ತು. ಚಿನ್ನ, ಬೆಳ್ಳಿ, ಆಸ್ತಿ 4 ಕೋಟಿ ಅಪ್ರಾಕ್ಸಿಮೇಟ್ 4 ಕೋಟಿ ವೈಟ್ ಇದರಲ್ಲಿ ಅಕೌಂಟ್ ಅಲ್ಲಿ ಇತ್ತು, ಬ್ಯಾಂಕ್ ಅಕೌಂಟ್ ಅಲ್ಲಿ ಇತ್ತು. ಆ ದುಡ್ಡು ಎಲ್ಲ ಇತ್ತು ಅಂತ ಗೊತ್ತಾಗ್ತಿಲ್ಲ. ಇದು ನಾವೆಲ್ಲ ಈ ಕ್ವಶನ್ ರೈಸ್ ಮಾಡಿದ್ರೆ ಈ ನಮ್ಮ ಸಂಸ್ಥೆಗೆ ನ್ಯಾಯ ಸಿಗ್ಬೋದು ಅಂತ ನಾವು ಒಂದು ವಿನಂತಿಸ್ತೀವಿ. ಅದೇ ರೀತಿಯಲ್ಲಿ ಕೆಲವು ಇವಾಗ ಏನು ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಆಗಮಶಾಸ್ತ್ರ ಪ್ರಕಾರ ಅಲ್ಲಿ ಪೂಜೆ ನಡೆಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಇವಾಗ ಕೇಳ್ಬೇಕಂದ್ರೆ ಅಲ್ಲಿ ಒಂದು ಖಬರಸ್ಥಾನ ಇದೆ, ಸಮಾಧಿಗಳಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದರ್ಗಾದ ಐತಿಹಾಸಿಕ ಹಾಗೂ ಕಾನೂನುಬದ್ಧ ಸ್ಥಾನಮಾನ, ದರ್ಗಾದ ಇನಾಂ ಭೂಮಿಗಳ ಮೂಲ ದಾಖಲೆಗಳು ಹಾಗೂ ಅವುಗಳ ಪ್ರಸ್ತುತ ಸ್ಥಿತಿ, ಸುಮಾರು 1940ರ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದಾಗಿ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವ ಬಾಬಾಬುಡನ್ ಕೋ ಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದ ದಾಖಲೆಗಳು, ಸರ್ಕಾರ ಆಡಳಿತ ವಹಿಸಿಕೊಂಡ ಸಂದರ್ಭದಲ್ಲಿ ದರ್ಗಾದ ಆಸ್ತಿಪಾಸ್ತಿ, ಬ್ಯಾಂಕ್ ಖಾತೆಗಳು ಮತ್ತು ಹಣಕಾಸಿನ ದಾಖಲೆಗಳ ಪರಿಶೀಲನೆ ನಡೆಸಬೇಕು ಎಂದರು. ಈ ವಾಸ್ತು ಶಾಸ್ತ್ರದ ಪ್ರಕಾರ ಎಲ್ಲಾದ್ರೆ ಈ ತರ ನಮ್ಮ ಹಿಂದೂ ಧರ್ಮದಲ್ಲಿ ಈ ತರ ಅಲ್ಲಿ ಪೂಜೆ ಮಾಡಿಸಬಹುದಾ ಆಗಮ ಶಾಸ್ತ್ರದ ಪ್ರಕಾರ ನಾವು ಕೇಳ್ಬೇಕು. ನಮಗೆ ಡೌಟ್ ಇದೆ, ಅದು ತಮ್ಮ ಮುಖಾಂತರ ತಾವು ಕೇಳ್ಬೇಕು ಅಂತ ನಾವೊಂದು ಒತ್ತಾಯ ಮಾಡ್ತಿದೀವಿ, ಮನವಿ ಮಾಡ್ಕೊಂತಿದೀವಿ. ಯಾಕಂದ್ರೆ ಈ ದರ್ಗಾದಲ್ಲಿ ಹಲವು ಆಸ್ತಿ ಬರೀ ಈ ನಾನು ಹೇಳಿದ್ದು ಬರೀ 3400 ಎಕರೆ ಆ ದತ್ತಾತ್ರೇಯ ಪೀಠ ಗ್ರಾಮದಲ್ಲಿ. ಆದ್ರೆ ಇನ್ನು ಸುರ್ಗುಪ್ಪೆದಲ್ಲಿ ಇತ್ತು. ಇನಾಮ್ ಅಂದ್ರೆ ಏನಂದ್ರೆ ಇದು ಗಿಫ್ಟ್ ಅಲ್ಲ. ಇನಾಮ್ ಅಂದ್ರೆ ಒಂದು ಪ್ರೈಸ್ ಪಡೆಯೋಕೆ ಪ್ರಶಸ್ತಿ. ಅದು ಏನಾದ್ರೆ ಯಾರಾದ್ರೂ ಇವಾಗ ಕಾಫಿ ತಂದ್ರೆ ಅಂತ ಹೇಳ್ಬಿಟ್ಟು ಅವಾಗ ಪ್ರಶಸ್ತಿ ಕೊಟ್ಟಿರೋದು. ಈ ಲ್ಯಾಂಡ್ ಜಮೀನು ಆ ದರ್ಗಾ ಕೊಟ್ಟಿರೋದು ಪ್ರಶಸ್ತಿ. ಇನಾಮ್ ಅಂತ ಏನಕ್ಕೋಸ್ಕರ ಇದೆ? ಇನಾಮ್ ದತ್ತಾತ್ರೇಯ ಪೀಠ, ಇನಾಮ್ ಸುರ್ಗುಪ್ಪೆ, ಇನಾಮ್ ಜನ್ನತ್ ನಗರ, ಇದೆಲ್ಲ ಏನಕ್ಕೋಸ್ಕರ? ಇನಾಮ್ ಅಂದ್ರೆ ಇಲ್ಲಿ ಏನಾದ್ರೆ ಅವರು ಗೆದ್ರೆ, ಏನಾದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವಾಗ ಇನಾಮ್ ಕೊಡೋದು, ಪ್ರಶಸ್ತಿ ಕೊಡೋದು. ಅವಾಗ ರಾಜರು ಕೊಟ್ಟಿದ್ದಾರೆ, ಆ ಟೈಮ್ ಅಲ್ಲಿ ಸುಲ್ತಾನ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಆ ಟೈಮ್ ಎಲ್ಲಿ ಕೂಡ ಈ ತರ ಇರ್ಲಿಲ್ಲ, ಭೇದ ಭಾವ ಇರ್ಲಿಲ್ಲ. ಎಲ್ಲರೂ ಕೂಡ ಬರ್ತಿದ್ರು, ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡ ಬರ್ತಿದ್ರು. ಆ ತರ ಕೂಡ ದಾಖಲೆ ಇದೆ. ಯಾಕಂದ್ರೆ ದರ್ಗಾ ಅಂದ್ಮೇಲೆ ಎಲ್ಲರೂ ಕೂಡ ಬರ್ತಾರೆ. ಈ ವಿಚಾರ ಆರೀಫ್, ಅತೀಕ್, ಸಮೀರ್, ಜುನೈದ್ ಪಾಷಾ ಉಪಸ್ಥಿತರಿದ್ದರು.